ಕಲ್ಲೇಶ್ ಅನ್ನುವಂಥ ಡೈರೆಕ್ಟರ್ ಆಗಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು, ಈಗ ಸಸ್ಪೆನ್ಷನ್ ಇದ್ದಾರೆ ವಾಲ್ಮೀಕಿ ಹಗರಣದ ನಂತರ. ಈ ವ್ಯಕ್ತಿ ಹಿಂದೆ ಖುದ್ದು ಮುಖ್ಯಮಂತ್ರಿಗಳೇ ಅವರನ್ನ ಈ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿದ್ರು. ಭ್ರಷ್ಟಾಚಾರ ಇದೆ ಮತ್ತು ಹಾಸ್ಟೆಲ್ಗಳನ್ನ, ಬೇರೆ ಬೇರೆ ವಿಷಯಗಳನ್ನ, ಟೆಂಡರ್ ವಿಷಯಗಳಲ್ಲಿ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಕೋನದಿಂದ ಈ ಕಲ್ಲೇಶ್ ಅನ್ನುವಂಥ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಸಸ್ಪೆಂಡ್ ಮಾಡಿರ್ತಾರೆ. ನಂತರ ಇದೇ ವ್ಯಕ್ತಿ ಈ ವಾಲ್ಮೀಕಿ ಹಗರಣದಲ್ಲಿ ಇಡಿ ಡಿಪಾರ್ಟ್ಮೆಂಟ್ ಅನ್ನ ಎನ್ಕ್ವೈರಿಗೆ ಹೋದು ಬಂದ ನಂತರ ನನಗೆ ಇಡಿ ಡಿಪಾರ್ಟ್ಮೆಂಟ್ ಅವರು CM ಹೆಸರು ಹೇಳಲಿಕ್ಕೆ, ಮತ್ತೊಬ್ಬರ ಹೆಸರು ಹೇಳಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಎಂಬಂತ ಸುಳ್ಳು FIR ಅನ್ನ ಹಾಕಿ ನಿನ್ನೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ, ನಮ್ಮ ಹೈಕೋರ್ಟ್ನಲ್ಲಿ ಆ FIR ಮೇಲೆ ಸ್ಟೇ ಅನ್ನ ತಂದದನ್ನು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇದರಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಅವರು FIR ನಲ್ಲಿ ಸಹ ಬರೆಯುವಂತ ಸಮಯದಲ್ಲಿ ಸರ್ಕಾರದ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿರುವುದ ಕಾರಣಕ್ಕಾಗಿ ಅನ್ನುವಂಥ ಮಾತನ್ನ FIR ನಲ್ಲಿ ಕಲ್ಲೇಶ್ ವ್ಯಕ್ತಿ ಮೆನ್ಷನ್ ಮಾಡಿರ್ತಾನೆ, ಇಡಿ ಮೇಲೆ ಹಾಕಿದಂಥ FIR ಮೇಲೆ. ಮತ್ತು ಇದನ್ನ ಮೇಲ್ನೋಟಕ್ಕೆ ನಾವು ನೋಡಿದಾಗ ಗೊತ್ತಾಗೋದು ವಿಷಯ ಏನಂತ ಹೇಳಿದ್ರೆ, ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನ ಏನು ಸಸ್ಪೆನ್ಷನ್ ಮಾಡಿದಂಥ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅವರೆಲ್ಲ ಸೇರಿಕೊಂಡು ಪುನಃ ಅದೇ ಕಲ್ಲೇಶನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ FIR ಹಾಕುವಂತ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ಉಚ್ಚ ನ್ಯಾಯಾಲಯ ಅವರಿಗೆ, ಕರ್ನಾಟಕದ ಹೈಕೋರ್ಟ್ ಅವರಿಗೆ ಸರಿಯಾದ ಸ್ಟೇಯನ್ನು ಕೊಡೋ ಮೂಲಕ ಸರಿಯಾದ ಬುದ್ಧಿಯನ್ನು ಸಹ ಹೇಳಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿಗಳ ಕಾಲ್ ಬುಡಕ್ಕೆ ಈ ಎಲ್ಲ ವ್ಯವಸ್ಥೆಗಳು ಬಂದಿದೆ. ಮೋಡದ ಹಗರಣ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ಸಹ ಬಾಕಿ ಇದೆ. ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆದ ಕಾರಣ ಅವರು ಖಂಡಿತ ರೆಸಿಗ್ನೇಷನ್ ಕೊಡಬೇಕಾದಂಥ ಅಗತ್ಯತೆ ಖಂಡಿತ ಇದೆ. ಅವ್ರು ರೆಸಿಗ್ನೇಷನ್ ಕೊಟ್ಟು ಹೊರಗೆ ನಿಂತುಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅದಕ್ಕೆ ಸಹಕಾರ ಪಡಿಸ್ಬೇಕು.